ವೆರಿ ಬಿಗ್ ಶಾಕಿಂಗ್ ನ್ಯೂಸ್. ಮೆಟ್ರೋ ನಾಳೆಯಿಂದ ಮಿನಿಮಮ್ 10 ರೂಪಾಯಿ ಜಾಸ್ತಿ. ಮಿನಿಮಮ್ 10 ರೂಪಾಯಿ ಜಾಸ್ತಿ. ಬೇಕಾ ಫ್ರೀ? ಮಿನಿಮಮ್ 10 ರೂಪಾಯಿ ಜಾಸ್ತಿ, ಮ್ಯಾಕ್ಸಿಮಮ್ 90 ರೂಪಾಯಿ ಜಾಸ್ತಿ. ಬಸ್ ಆಯಿತು. ಈಗ ನಮ್ಮ ಮೆಟ್ರೋ ಸರದಿ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. 2 ಕಿಲೋಮೀಟರ್ ದೂರಕ್ಕೆ 10 ರೂಪಾಯಿ ಏರಿಕೆ, 25ರಿಂದ 30 ಕಿಲೋಮೀಟರ್ ದೂರಕ್ಕೆ 90 ರೂಪಾಯಿ ಹೆಚ್ಚಳ. 8 ವರ್ಷಗಳ ಬಳಿಕ ಟಿಕೆಟ್ ದರ ಏರಿಕೆ ಮಾಡಿದ BMRCL. ನಾಳೆಯಿಂದ ಮೆಟ್ರೋ ಪ್ರಯಾಣ ದರ 10 ರೂಪಾಯಿ ಬದಲು 20 ರೂಪಾಯಿ ಇರುತ್ತೆ. 10 ರೂಪಾಯಿ ಕೊಡ್ತಾ ಇದ್ದೀರಾ, 20 ರೂಪಾಯಿ ಡಬಲ್. ಗ್ರಾಹಕರ ಜೇಬಿಗೆ ಬರ ಎಳೆದ ನಮ್ಮ ಮೆಟ್ರೋ. ಮಿನಿಮಮ್ 10 ರೂಪಾಯಿ ಜಾಸ್ತಿ, ಮ್ಯಾಕ್ಸಿಮಮ್ 90 ರೂಪಾಯಿ ಜಾಸ್ತಿ. ಮಿನಿಮಮ್ 10, ಮ್ಯಾಕ್ಸಿಮಮ್ 90. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ನಾಳೆಯಿಂದಲೇ. ಇದು ಯಾಕೆ ರಿಂಗ್ ಮಾಡ್ತಾರೆ ನಾಳೆಯಿಂದಲೇ ಅಂತಂದ್ರೆ ಅದಕ್ಕೆ ಅರ್ಥ ಇಲ್ವಾ? ಟಿಕೆಟ್ ದರ ಏರಿಕೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ, ಅದು ಕೂಡ ನಾಳೆಯಿಂದಲೇ. ಇವ್ರದ್ದೆಲ್ಲ ನಾಳೆ ಒಂದೇ ದಿನಕ್ಕೆ. ಒಂದು ಟೈಮ್ ಕೊಡಬೇಕಪ್ಪ. ಇಲ್ಲಪ್ಪ ಮಾರ್ಚ್ 1ರಿಂದ ಏನೋ ಒಂದು ಆಗುತ್ತೆ, ಆಗ ಒಂದು ಅಲರ್ಟ್ ಆಗ್ತಾರಲ್ಲ. ಈಗ ನಾಳೆ ಭಾಳ ಕಿರಿಕಿರಿ ಆಗುತ್ತೆ ನೋಡಿ. ಮಿನಿಮಮ್ 10 ರೂಪಾಯಿ ಜಾಸ್ತಿ, 2 ಕಿಲೋಮೀಟ್ರಿಗೆ 10 ರೂಪಾಯಿ ಜಾಸ್ತಿ. 10 ರೂಪಾಯಿ ಕೊಡ್ತಾ ಇದ್ರೆ 20 ರೂಪಾಯಿ ಕೊಡಬೇಕು. ಮ್ಯಾಕ್ಸಿಮಮ್ 90 ರೂಪಾಯಿ ಜಾಸ್ತಿ ಅಂತ. ಏನಪ್ಪ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್. ಟಿಕೆಟ್ ದರ ಏರಿಕೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಏನ್ರಿ ಸಾರ್ವಜನಿಕರ ಆಕ್ರೋಶ? ಯಾವ ಆಕ್ರೋಶನೂ ಇಲ್ಲ. ಇದು ಪಾಪ ಸಾರ್ವಜನಿಕರದ್ದು ಹೆಂಗೆ ಅಂತಂದರೆ ಜನರನ್ನು ಕೇರ್ ಮಾಡೋರೇ ಇಲ್ಲ. ಸರ್ಕಾರ ಹೆಂಗೆ ಅಂತಂದರೆ ಆನೆ ಹೋದಂಗೆ ಏನೋ ಒಂದು ಡಿಸೈಡ್ ಮಾಡುತ್ತೆ, ಹೋಗ್ತಾ ಇರುತ್ತೆ. ಜನರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಆ ಸೈಡಲ್ಲಿ ನಾಯಿ ಬೊಗಳ್ತಾ ಇರುತ್ತಲ್ಲ. ಸೊ ಇದು ಲೇಡೀಸಿಗೆ ಟಿಕೆಟ್ ಫ್ರೀ, ಇನ್ನೊಂದು ಫ್ರೀ, ಮತ್ತೊಂದು ಫ್ರೀ. ಐ ಥಿಂಕ್ ಅದು ಸ್ಟಾಪ್ ಆದರೆ ಸೊ ಈಚ್ ಒನ್ ಇಸ್ ಡೂಯಿಂಗ್ ದೇರ್ ಡ್ಯೂಟಿ ಅಂತಂದರೆ ಅದು ಕೆಲಸ ಆಗುತ್ತೆ. ಸುಮ್ಮನೆ ಬೆಲೆ ಏರಿಕೆ ಅಂತಂದರೆ ಒಂದು ಕಡೆ ಫ್ರೀ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಅರ್ಥ ಇರಲ್ಲ ಅದಕ್ಕೆ. ಎಲ್ಲ ಏರಿಕೆ ಆಗ್ತಾ ಇದೆ, ಬಟ್ ಅನ್ನೆಸೆಸರಿಯಾಗೂ ಏರಿಕೆ ಆಗ್ತಾ ಇದೆ. ಇವಾಗ ನೀವು ಮಹಾಕುಂಭ ಫ್ಲೈಟ್ಸ್ ಒನ್ ವೇ 40,000 rupees. ಇಸ್ ಇಟ್ ರಿಯಲಿ, ಐ ಮೀನ್, ಕ್ಯಾನ್ ಎ ಕಾಮನ್ ಮ್ಯಾನ್ ಅಫೋರ್ಡ್ ಟು ಇಟ್? ಬಟ್ ಸ್ಟಿಲ್ 166 ವರ್ಷಕ್ಕೆ ಬಂದಿದೆ. ಹಾಗೂ ಜನ ಕಳ್ಕೊಳ್ಳೋಕೆ ರೆಡಿ ಇದ್ದಾರೆ, ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಅಂದ್ಬಿಟ್ಟು. ಸೊ ಇದು ಲೇಡೀಸಿಗೆ ಟಿಕೆಟ್ ಫ್ರೀ, ಇನ್ನೊಂದು ಫ್ರೀ, ಮತ್ತೊಂದು ಫ್ರೀ. ಐ ಥಿಂಕ್ ಅದು ಸ್ಟಾಪ್ ಆದರೆ ಸೊ ಈಚ್ ಒನ್ ಇಸ್ ಡೂಯಿಂಗ್ ದೇರ್ ಡ್ಯೂಟಿ ಅಂತಂದರೆ ಅದು ಕೆಲಸ ಆಗುತ್ತೆ. ಸುಮ್ಮನೆ ಬೆಲೆ ಏರಿಕೆ ಅಂತಂದರೆ ಒಂದು ಕಡೆ ಫ್ರೀ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ. ಓಕೆ ವೀಕ್ಷಕರೇ, ಆಮೇಲೆ ನನಗೆ ಭಾಳ ಆಶ್ಚರ್ಯ ಆಗ್ತಿರೋದು, ಓಕೆ ಪ್ರೊಸೆಸ್ ಇರುತ್ತೆ, ಮತ್ತೊಂದು ಇರುತ್ತೆ, ಒಂದು ಟೈಮ್ ಕೊಟ್ರಪ್ಪ ನಾಳೆ ಬೆಳಗ್ಗೆಯಿಂದ ಅಂತಂದರೆ. ಹಾಗಿದ್ರೆ ಈ ಸೀಸನ್ ಟಿಕೆಟ್ ಎಲ್ಲ ಇರುತ್ತಲ್ಲ, ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ನನ್ನ ಕಲೀಗ್ ದೀಪ್ತಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಬೋದು. ನೋಡಿ, ಒಂದು ಮಾಹಿತಿ 15ರಿಂದ 20 ಕಿಲೋಮೀಟ್ರ್ 70 ಮೊದಲೇ ಹೇಗಿತ್ತು ಅದು ಹಾಕಿ ಫಸ್ಟು. ಇದು ಯಾರಿಗೆ ಅರ್ಥ ಆಗತ್ತೆ? ದೀಪ್ತಿ ತಗೊಳ್ಳಿ ದಯವಿಟ್ಟು. ಮೊದಲ ರೇಟ್ ಏನಿದೆ, ಈಗಿನ ರೇಟ್ ಏನಿದೆ ಪರಿಷ್ಕೃತವಾಗಿ ಮಾಡಿ. ವೆರಿ ಬಿಗ್ ಶಾಕಿಂಗ್ ನ್ಯೂಸ್. ಮೆಟ್ರೋ ನಾಳೆಯಿಂದ ಮಿನಿಮಮ್ 10 ರೂಪಾಯಿ ಜಾಸ್ತಿ. ಮಿನಿಮಮ್ 10 ರೂಪಾಯಿ ಜಾಸ್ತಿ. ಬೇಕಾ ಫ್ರೀ? ಮಿನಿಮಮ್ 10 ರೂಪಾಯಿ ಜಾಸ್ತಿ, ಮ್ಯಾಕ್ಸಿಮಮ್ 90 ರೂಪಾಯಿ ಜಾಸ್ತಿ. ಬಸ್ ಆಯಿತು. ಈಗ ನಮ್ಮ ಮೆಟ್ರೋ ಸರದಿ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. 2 ಕಿಲೋಮೀಟರ್ ದೂರಕ್ಕೆ 10 ರೂಪಾಯಿ ಏರಿಕೆ, 25ರಿಂದ 30 ಕಿಲೋಮೀಟರ್ ದೂರಕ್ಕೆ 90 ರೂಪಾಯಿ ಹೆಚ್ಚಳ. 8 ವರ್ಷಗಳ ಬಳಿಕ ಟಿಕೆಟ್ ದರ ಏರಿಕೆ ಮಾಡಿದ BMRCL. ನಾಳೆಯಿಂದ ಮೆಟ್ರೋ ಪ್ರಯಾಣ ದರ 10 ರೂಪಾಯಿ ಬದಲು 20 ರೂಪಾಯಿ ಇರುತ್ತೆ. 10 ರೂಪಾಯಿ ಕೊಡ್ತಾ ಇದ್ದೀರಾ, 20 ರೂಪಾಯಿ ಡಬಲ್. ಗ್ರಾಹಕರ ಜೇಬಿಗೆ ಬರ ಎಳೆದ ನಮ್ಮ ಮೆಟ್ರೋ. ಮಿನಿಮಮ್ 10 ರೂಪಾಯಿ ಜಾಸ್ತಿ, ಮ್ಯಾಕ್ಸಿಮಮ್ 90 ರೂಪಾಯಿ ಜಾಸ್ತಿ. ಮಿನಿಮಮ್ 10, ಮ್ಯಾಕ್ಸಿಮಮ್ 90. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ನಾಳೆಯಿಂದಲೇ. ಇದು ಯಾಕೆ ರಿಂಗ್ ಮಾಡ್ತಾರೆ ನಾಳೆಯಿಂದಲೇ ಅಂತಂದ್ರೆ ಅದಕ್ಕೆ ಅರ್ಥ ಇಲ್ವಾ? ಟಿಕೆಟ್ ದರ ಏರಿಕೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ, ಅದು ಕೂಡ ನಾಳೆಯಿಂದಲೇ. ಇವ್ರದ್ದೆಲ್ಲ ನಾಳೆ ಒಂದೇ ದಿನಕ್ಕೆ. ಒಂದು ಟೈಮ್ ಕೊಡಬೇಕಪ್ಪ. ಇಲ್ಲಪ್ಪ ಮಾರ್ಚ್ 1ರಿಂದ ಏನೋ ಒಂದು ಆಗುತ್ತೆ, ಆಗ ಒಂದು ಅಲರ್ಟ್ ಆಗ್ತಾರಲ್ಲ. ಈಗ ನಾಳೆ ಭಾಳ ಕಿರಿಕಿರಿ ಆಗುತ್ತೆ ನೋಡಿ. ಮಿನಿಮಮ್ 10 ರೂಪಾಯಿ ಜಾಸ್ತಿ, 2 ಕಿಲೋಮೀಟ್ರಿಗೆ 10 ರೂಪಾಯಿ ಜಾಸ್ತಿ. 10 ರೂಪಾಯಿ ಕೊಡ್ತಾ ಇದ್ರೆ 20 ರೂಪಾಯಿ ಕೊಡಬೇಕು. ಮ್ಯಾಕ್ಸಿಮಮ್ 90 ರೂಪಾಯಿ ಜಾಸ್ತಿ ಅಂತ. ಏನಪ್ಪ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್. ಟಿಕೆಟ್ ದರ ಏರಿಕೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಏನ್ರಿ ಸಾರ್ವಜನಿಕರ ಆಕ್ರೋಶ? ಯಾವ ಆಕ್ರೋಶನೂ ಇಲ್ಲ. ಇದು ಪಾಪ ಸಾರ್ವಜನಿಕರದ್ದು ಹೆಂಗೆ ಅಂತಂದರೆ ಜನರನ್ನು ಕೇರ್ ಮಾಡೋರೇ ಇಲ್ಲ. ಸರ್ಕಾರ ಹೆಂಗೆ ಅಂತಂದರೆ ಆನೆ ಹೋದಂಗೆ
ಏನೋ ಒಂದು ಡಿಸೈಡ್ ಮಾಡುತ್ತೆ, ಹೋಗ್ತಾ ಇರುತ್ತೆ. ಜನರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಆ ಸೈಡಲ್ಲಿ ನಾಯಿ ಬೊಗಳ್ತಾ ಇರುತ್ತಲ್ಲ. ಸೊ ಇದು ಲೇಡೀಸಿಗೆ ಟಿಕೆಟ್ ಫ್ರೀ, ಇನ್ನೊಂದು ಫ್ರೀ, ಮತ್ತೊಂದು ಫ್ರೀ, ಐ ಥಿಂಕ್ ಅದು ಸ್ಟಾಪ್ ಆದರೆ ಐ ಥಿಂಕ್ ಸೊ ಈಚ್ ಒನ್ ಇಸ್ ಡೂಯಿಂಗ್ ದೇರ್ ಡ್ಯೂಟಿ ಅಂತಂದರೆ ಅದು ಕೆಲಸ ಆಗುತ್ತೆ. ಸುಮ್ಮನೆ ಬೆಲೆ ಏರಿಕೆ ಅಂತಂದರೆ ಒಂದು ಕಡೆ ಫ್ರೀ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಅರ್ಥ ಇರಲ್ಲ ಅದಕ್ಕೆ. ಎಲ್ಲ ಏರಿಕೆ ಆಗ್ತಾ ಇದೆ, ಬಟ್ ಅನ್ನೆಸೆಸರಿಯಾಗೂ ಏರಿಕೆ ಆಗ್ತಾ ಇದೆ. ಇವಾಗ ನೀವು ಮಹಾಕುಂಭ ಫ್ಲೈಟ್ಸ್ ಒನ್ ವೇ 40,000 rupees. ಇಸ್ ಇಟ್ ರಿಯಲಿ, ಐ ಮೀನ್, ಕ್ಯಾನ್ ಎ ಕಾಮನ್ ಮ್ಯಾನ್ ಅಫೋರ್ಡ್ ಟು ಇಟ್? ಬಟ್ ಸ್ಟಿಲ್ 166 ವರ್ಷಕ್ಕೆ ಬಂದಿದೆ, ಹಾಗೂ ಜನ ಕಳ್ಕೊಳ್ಳೋಕೆ ರೆಡಿ ಇದ್ದಾರೆ. ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಅಂದ್ಬಿಟ್ಟು. ಸೊ ಇದು ಲೇಡೀಸಿಗೆ ಟಿಕೆಟ್ ಫ್ರೀ, ಇನ್ನೊಂದು ಫ್ರೀ, ಮತ್ತೊಂದು ಫ್ರೀ, ಐ ಥಿಂಕ್ ಅದು ಸ್ಟಾಪ್ ಆದರೆ ಐ ಥಿಂಕ್ ಸೊ ಈಚ್ ಒನ್ ಇಸ್ ಡೂಯಿಂಗ್ ದೇರ್ ಡ್ಯೂಟಿ ಅಂತಂದರೆ ಅದು ಕೆಲಸ ಆಗುತ್ತೆ. ಸುಮ್ಮನೆ ಬೆಲೆ ಏರಿಕೆ ಅಂತಂದರೆ ಒಂದು ಕಡೆ ಫ್ರೀ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ. ಓಕೆ ವೀಕ್ಷಕರೇ, ಆಮೇಲೆ ನನಗೆ ಭಾಳ ಆಶ್ಚರ್ಯ ಆಗ್ತಿರೋದು, ಓಕೆ ಪ್ರಾಸೆಸ್ ಇರುತ್ತೆ, ಮತ್ತೊಂದು ಇರುತ್ತೆ, ಒಂದು ಟೈಮ್ ಕೊಟ್ರಪ್ಪ ನಾಳೆ ಬೆಳಗ್ಗೆಯಿಂದ ಅಂತಂದರೆ. ಹಾಗಿದ್ರೆ ಈ ಸೀಸನ್ ಟಿಕೆಟ್ ಎಲ್ಲ ಇರುತ್ತಲ್ಲ, ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ನನ್ನ ಕಲೀಗ್ ದೀಪ್ತಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಬೋದು. ನೋಡಿ, ಒಂದು ಮಾಹಿತಿ 15ರಿಂದ 20 ಕಿಲೋಮೀಟ್ರ್ 70 ಮೊದಲೇ ಹೇಗಿತ್ತು ಅದು ಹಾಕಿ ಫಸ್ಟು. ಇದು ಯಾರಿಗೆ ಅರ್ಥ ಆಗತ್ತೆ? ದೀಪ್ತಿ ತಗೊಳ್ಳಿ ದಯವಿಟ್ಟು. ಮೊದಲ ರೇಟ್ ಏನಿದೆ, ಈಗಿನ ರೇಟ್ ಏನಿದೆ ಪರಿಷ್ಕೃತವಾಗಿ ಮಾಡಿ. ಸೊ ಇದು ಲೇಡೀಸಿಗೆ ಟಿಕೆಟ್ ಫ್ರೀ, ಇನ್ನೊಂದು ಫ್ರೀ, ಮತ್ತೊಂದು ಫ್ರೀ, ಐ ಥಿಂಕ್ ಅದು ಸ್ಟಾಪ್ ಆದರೆ ಐ ಥಿಂಕ್ ಸೊ ಈಚ್ ಒನ್ ಇಸ್ ಡೂಯಿಂಗ್ ದೇರ್ ಡ್ಯೂಟಿ ಅಂತಂದರೆ ಅದು ಕೆಲಸ ಆಗುತ್ತೆ. ಸುಮ್ಮನೆ ಬೆಲೆ ಏರಿಕೆ ಅಂತಂದರೆ ಒಂದು ಕಡೆ ಫ್ರೀ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಅರ್ಥ ಇರಲ್ಲ ಅದಕ್ಕೆ. ಎಲ್ಲ ಏರಿಕೆ ಆಗ್ತಾ ಇದೆ, ಬಟ್ ಅನ್ನೆಸೆಸರಿಯಾಗೂ ಏರಿಕೆ ಆಗ್ತಾ ಇದೆ. ಇವಾಗ ನೀವು ಮಹಾಕುಂಭ ಫ್ಲೈಟ್ಸ್ ಒನ್ ವೇ 40,000 rupees. ಇಸ್ ಇಟ್ ರಿಯಲಿ, ಐ ಮೀನ್, ಕ್ಯಾನ್ ಎ ಕಾಮನ್ ಮ್ಯಾನ್ ಅಫೋರ್ಡ್ ಟು ಇಟ್? ಬಟ್ ಸ್ಟಿಲ್ 166 ವರ್ಷಕ್ಕೆ ಬಂದಿದೆ, ಹಾಗೂ ಜನ ಕಳ್ಕೊಳ್ಳೋಕೆ ರೆಡಿ ಇದ್ದಾರೆ. ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಅಂದ್ಬಿಟ್ಟು. ಸೊ ಇದು ಲೇಡೀಸಿಗೆ ಟಿಕೆಟ್ ಫ್ರೀ, ಇನ್ನೊಂದು ಫ್ರೀ, ಮತ್ತೊಂದು ಫ್ರೀ, ಐ ಥಿಂಕ್ ಅದು ಸ್ಟಾಪ್ ಆದರೆ ಐ ಥಿಂಕ್ ಸೊ ಈಚ್ ಒನ್ ಇಸ್ ಡೂಯಿಂಗ್ ದೇರ್ ಡ್ಯೂಟಿ ಅಂತಂದರೆ ಅದು ಕೆಲಸ ಆಗುತ್ತೆ. ಸುಮ್ಮನೆ ಬೆಲೆ ಏರಿಕೆ ಅಂತಂದರೆ ಒಂದು ಕಡೆ ಫ್ರೀ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ. ಓಕೆ ವೀಕ್ಷಕರೇ, ಆಮೇಲೆ ನನಗೆ ಭಾಳ ಆಶ್ಚರ್ಯ ಆಗ್ತಿರೋದು, ಓಕೆ ಪ್ರಾಸೆಸ್ ಇರುತ್ತೆ, ಮತ್ತೊಂದು ಇರುತ್ತೆ, ಒಂದು ಟೈಮ್ ಕೊಟ್ರಪ್ಪ ನಾಳೆ ಬೆಳಗ್ಗೆಯಿಂದ ಅಂತಂದರೆ. ಹಾಗಿದ್ರೆ ಈ ಸೀಸನ್ ಟಿಕೆಟ್ ಎಲ್ಲ ಇರುತ್ತಲ್ಲ, ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ನನ್ನ ಕಲೀಗ್ ದೀಪ್ತಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಬೋದು. ನೋಡಿ, ಒಂದು ಮಾಹಿತಿ 15ರಿಂದ 20 ಕಿಲೋಮೀಟ್ರ್ 70 ಮೊದಲೇ ಹೇಗಿತ್ತು ಅದು ಹಾಕಿ ಫಸ್ಟು. ಇದು ಯಾರಿಗೆ ಅರ್ಥ ಆಗತ್ತೆ? ದೀಪ್ತಿ ತಗೊಳ್ಳಿ ದಯವಿಟ್ಟು. ಮೊದಲ ರೇಟ್ ಏನಿದೆ, ಈಗಿನ ರೇಟ್ ಏನಿದೆ ಪರಿಷ್ಕೃತವಾಗಿ ಮಾಡಿ.